ಮತ್ತೊಂದು ಕಡೆ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಿನ್ನಯ್ಯ ಗುರುತು ಮಾಡಿದಂತಹ ಪಾಯಿಂಟ್ಗಳಲ್ಲಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಒಂದು ಭಾರಿ ಲೆಕ್ಕವನ್ನ ಕೊಟ್ಟಿದ್ರು. ಸೊ ಆ ಲೆಕ್ಕ ಕೊಟ್ಟಿದೆ ಈಗ ಅವರಿಗೆ ಸಂಕಷ್ಟ ತಂದೊಡ್ಡಿದೆ. ಸೆಪ್ಟೆಂಬರ್ 7ರಂದು ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ನೀಡಲಾಗಿದೆ SIT ಪೊಲೀಸರಿಂದ. SIT ತನಿಖೆ ಬಗ್ಗೆ ಸುಳ್ಳು ಮಾಹಿತಿಯನ್ನ ಮಂಜುನಾಥ್ ನೀಡಿದ್ರು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರಿಗೆ ಆಗಮಿಸಿ ಪೊಲೀಸರು ಇವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಸೆಪ್ಟೆಂಬರ್ 7ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಯಾವ ರೀತಿ ಲೆಕ್ಕ ಅಂತಂದ್ರೆ ಬಾಯಿಗೆ ಬಂದಂಗೆ ಲೆಕ್ಕ. 2 ಹೆಣ ಸಿಕ್ತು, 4 ಹೆಣ ಸಿಕ್ತು, 3 ಹೆಣ ಸಿಕ್ತು, ಈ ರೀತಿಯಾಗಿ ಈಗ ಅದಕ್ಕೆ ಅವರಿಗೆ ಸಂಕಷ್ಟ ಬಂದೊದಗಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಹೆಣಾನ ಹಣನ ಇದು ಮಣ್ಣಲ್ಲಿ ಹೂತು ಹೋಗಿತ್ತು, 2 ರೂಪಾಯಿ ಸಿಕ್ತು, 5 ರೂಪಾಯಿ ಸಿಕ್ತು ಅಂತ ಹೇಳೋ ತರ ಸಿಕ್ಕ ಪಾಯಿಂಟ್ನಲ್ಲಿ ಸಿಕ್ಕ ನಂಬರ್ ಅಂತ ಕೊಟ್ಟಂತ ವಕೀಲ ಮಂಜುನಾಥ್ ಅವರಿಗೆ ಈಗ ಸಂಕಷ್ಟ ಬಂದಿರೋದು. ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಸುಜಾತಾ ಭಟ್ ಈಗಾಗಲೇ ವಿಚಾರಣೆ ಎದುರಿಸಿ SIT ವಿಚಾರಣೆ ಎದುರಿಸಿ ಈಗಾಗಲೇ ಮನೆಗೆ ಹೋಗಿದ್ದಾರೆ. ಈ ಅನನ್ಯ ಭಟ್ ಈ ಕಾಲ್ಪನಿಕ ಕಥೆ ಏನಿತ್ತು ಅದರ ಬಗ್ಗೆ ಈಗಾಗಲೇ ವಿಚಾರಣೆ ನಡೆದಿದೆ. ಆ ವಿಚಾರಣೆಯಲ್ಲಿ ಎಲ್ಲವನ್ನೂ ಅವರು ಹೇಳಿದ್ದಾರೆ. ಯಾವ ರೀತಿ ತನ್ನನ್ನು ಬಳಸ್ಕೊಂಡ್ರು ಅಂತ, ಯಾವ ರೀತಿ ಷಡ್ಯಂತ್ರದಲ್ಲಿ ಈ ಪಿತೂರಿಯಲ್ಲಿ ತನ್ನನ್ನು ಬಳಸ್ಕೊಂಡ್ರು ಅನ್ನೋದನ್ನ ಅವರು ಈಗಾಗಲೇ SIT ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಮತ್ತೆ ಅದು ಎಲ್ಲ ದಾಖಲೀಕರಣ ಆಗಿದೆ. ಆದರೆ ಸುಜಾತಾ ಭಟ್ ಅವರ ಪರ ವಕೀಲ ಈಗ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಯಾಕಂದ್ರೆ ಈ ಶವಗಳನ್ನು ಹೂತಿಟ್ಟ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು, ಅದರ ನಂತರ ಸುಜಾತಾ ಭಟ್ ಕೂಡ ಈ ಒಂದು ಪ್ರಕರಣದಲ್ಲಿ ತನ್ನದು ಒಂದು ಪಾಲಿರಲಿ ಅಂತ ಸುಜಾತಾ ಭಟ್ ಬಂದಿದ್ರು. ಅವಾಗ ಈ ಮಂಜುನಾಥ್ ಅಂದ್ರೆ ಸುಜಾತಾ ಭಟ್ ಅವರ ವಕೀಲರು ಆ ಸಂದರ್ಭದಲ್ಲಿ ಬಂದಿದ್ರು. ಅದರ ನಂತರ ಏನು ಈ ಸ್ಥಳ ಪರಿಶೋಧನೆ ನಡೆಸಲಿಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಯ್ಯ ನಂತರ ಕೆಲವು ಪಾಯಿಂಟ್ಸ್ಗಳನ್ನು ಆತ ಗುರುತು ಮಾಡ್ದ. ಆ ಗುರುತು ಮಾಡಿದ ನಂತರ SIT ಅಧಿಕಾರಿಗಳು ಅಲ್ಲಿ ಗುಂಡಿ ಅಗೆದು ಸ್ಥಳ ಪರಿಶೋಧನೆ ಕೂಡ ನಡೆಸಿದ್ರು. ಆದರೆ 6ನೇ ಜಾಗ ಪಾಯಿಂಟ್ 6 ಅಲ್ಲಿ ಕೆಲವು ಮೂಳೆಗಳು ಸಿಕ್ಕಿತ್ತು ಬಿಟ್ರೆ ಅದರ ನಂತರ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅಥವಾ ಜಾಗದಲ್ಲಿ ಮಾರ್ಕಿಂಗ್ ಮಾಡಿದ ಜಾಗದಲ್ಲಿ ಏನು ಸಿಕ್ಕಿರಲಿಲ್ಲ. ಆದರೆ ಇದರ ನಡುವೆ ಸುಜಾತಾ ಭಟ್ ಪರ ವಕೀಲ ಕೆಲವು ಪತ್ರಿಕಾ ಪ್ರಕಟಣೆಗಳನ್ನ ಕಳಿಸ್ತಾ ಇದ್ದ. ಆ ಒಂದು ಕಳಿಸ್ತಾ ಇದ್ದಂತಹ ಪ್ರಕಟಣೆಗಳು ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ, SIT ತನಿಖೆ ಏನಾಗ್ತದೆ, SIT ತನಿಖೆ ಏನ್ ನಡೀತದೆ ಆ ಸುಳ್ಳು ಮಾಹಿತಿಯನ್ನ ಆತ ಹರಡಿಸ್ತಾ ಇದ್ದ, ಸಾಮಾಜಿಕ ಜಾಲತಾಣ ಹರಿಬಿಡ್ತಾ ಇದ್ದ ಅನ್ನೋದು ಆರೋಪ. ಇದಕ್ಕೆ ಈಗಾಗಲೇ ಜುಲೈ 30ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆತ ಏನು ಪ್ರಕಟಣೆಯನ್ನ ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಪಾಯಿಂಟ್ 1ರಲ್ಲಿ 2 ಶವಗಳಿದಾವೆ, ಪಾಯಿಂಟ್ 2 ಮತ್ತೆ 3ರಲ್ಲಿ ತಲಾ 2ರಂತೆ ಶವಗಳಿದ್ದಾವೆ, ಪಾಯಿಂಟ್ 4 ಮತ್ತು 5ರಲ್ಲಿ ತಲಾ 6ರಂತೆ ಶವಗಳಿದ್ದಾವೆ, ಪಾಯಿಂಟ್ 6 ಮತ್ತು 7ರಲ್ಲಿ ತಲಾ 8ರಂತೆ ಶವಗಳು. ಹಾಗೇನೆ 13ರಲ್ಲಿ ಕಮ್ಮಿ ಸರಿಸುಮಾರು ಒಂದು 70ರಿಂದ 80 ಶವಗಳಿದ್ದಾವೆ. ಈ ರೀತಿಯ ಒಂದು ಪ್ರಕಟಣೆ ಅಂದ್ರೆ ಸುಳ್ಳು ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡಿಸಿರುವಂತದ್ದು. ಅದು ಈಗ ಅವರಿಗೆ ಮುಳುವಾಗಿ ಈಗ ಮತ್ತೆ ನೋಟಿಸ್ ಕೊಟ್ಟು ಈಗ ಸೆಪ್ಟೆಂಬರ್ 7ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ತಿಳಿಸಿರುವಂತದ್ದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.